ಪರಪ್ಪನ ಅಗ್ರಹಾರ ಜೈಲಲ್ಲಿ ಊಟ ಚೆನ್ನಾಗಿದೆ. ಜೈಲೂಟಕ್ಕೆ FSSAI 4 ಸ್ಟಾರ್ ರೇಟಿಂಗ್ ಅನ್ನ ಕೊಟ್ಟಿದೆ. ಒಬ್ಬರಿಗೆ ಮನೆ ಊಟ ಕೊಟ್ರೆ ಎಲ್ಲರೂ ಕೂಡ ಅದನ್ನೇ ಕೇಳಲಿಕ್ಕೆ ಆರಂಭ ಮಾಡ್ತಾರೆ. ಕೊಲೆ ಆರೋಪಿಗಳಿಗೆ ಮನೆ ಊಟ ಸಾಧ್ಯವಿಲ್ಲ ಅಂತ ಕಾರಾಗೃಹ ಇಲಾಖೆ ಆಕ್ಷೇಪವನ್ನ ಎತ್ತಿತ್ತು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗಿದೆ. ಅದಕ್ಕೆ ಜ್ವಲಂತ ಉದಾಹರಣೆ FSSAI 4 ಸ್ಟಾರ್ ರೇಟಿಂಗ್ ಅನ್ನ ಕೊಟ್ಟಿರೋದು. ಊಟದ ವಿಷಯದಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ ಮತ್ತು ಇಲ್ಲಿಯವರೆಗೂ ಊಟ ತಿಂದವರು ಆರೋಗ್ಯ ಸಮಸ್ಯೆಗಳಲ್ಲಿ ಬಳಲಿದ್ದಾಗ್ಲಿ ಆ ರೀತಿಯ ದೂರುಗಳಾಗ್ಲಿ ಇಲ್ಲಿಯವರೆಗೂ ವರದಿಯಾಗಿಲ್ಲ. ಹೀಗಿದ್ದಾಗ ಇವರ ಅಪೇಕ್ಷೆ ಮೇರೆಗೆ ಈ ರೀತಿಯಾಗಿ ಕೊಟ್ಟಾಗ ಉಳಿದವರು ಅದನ್ನೇ ಅನುಕರಿಸ್ತಾರೆ ಅನ್ನೋದು ಕಾರಾಗೃಹ ಇಲಾಖೆಯ ವಾದ ಆಗಿತ್ತು. ಕೊಲೆ ಕೇಸ್ನ ಯಾವುದೇ ಆರೋಪಿಗಳಿಗೆ ಮನೆ ಊಟ ಸೌಲಭ್ಯ ಇಲ್ಲ. ಅದು ಪವಿತ್ರ ಗೌಡ ಆಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ, ಕೋರ್ಟ್ ಆದೇಶ ಪಾಲಿಸಿದ್ರೆ ಇತರೆ ಆರೋಪಿಗಳು ಕೂಡ ಕೇಳ್ತಾರೆ. ಈಗ ಸೆಷನ್ಸ್ ಕೋರ್ಟ್ ಕೊಟ್ಟಂತಹ ಆದೇಶ ಪ್ರಕಾರವಾಗಿ ಪಾಲನೆ ಮಾಡಿದ್ರೆ ಬೇರೆಯವರು ಕೇಳ್ತಾರೆ. ಜೈಲಿನ ಊಟಕ್ಕೆ FSSAI 4 ಸ್ಟಾರ್ ರೇಟಿಂಗ್ ಅನ್ನ ಕೊಟ್ಟಿದೆ. ಅದರ ಅರ್ಥ ಉತ್ತಮ ಗುಣಮಟ್ಟದ ಊಟ ಜೈಲಿನಲ್ಲಿ ಲಭ್ಯ ಇದೆ ಅನ್ನೋದು. ಜೈಲಿನ ಊಟದ ಬಗ್ಗೆ ಇಲ್ಲಿಯವರೆಗೂ ಯಾರೂ ಕೂಡ ಆಕ್ಷೇಪವನ್ನ ಎತ್ತಿಲ್ಲ. ಪವಿತ್ರ ಗೌಡ ಮತ್ತು ಟೀಮ್ಗೆ ಮನೆ ಊಟ ನೀಡಲು ಸಾಧ್ಯವಿಲ್ಲ. ಇದು ಕಾರಾಗೃಹ ಇಲಾಖೆ ಹೈಕೋರ್ಟ್ ಗಮನಕ್ಕೆ ತಂದಂತಹ ವಿಚಾರ ಮತ್ತು ಪ್ರಬಲವಾಗಿ ಇದೇ ವಿಷಯವನ್ನ ಇಟ್ಕೊಂಡು ವಾದವನ್ನ ಮಂಡಿಸಿತ್ತು. ಇದನ್ನ ಪರಿಗಣಿಸಿ ಜೊತೆಗೆ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿರುವಂತಹ ಅಂಶವನ್ನ ಪರಿಗಣಿಸಿ ಹೈಕೋರ್ಟ್ ಆದೇಶವನ್ನ ಮಾಡಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಸೆಷನ್ಸ್ ಕೋರ್ಟ್ಗೂ ಕೂಡ ಕಾರಾಗೃಹ ಇಲಾಖೆ ಇದೇ ವಾದವನ್ನ ಇಟ್ಟಿತ್ತು. ಬಟ್ ಇಲ್ಲಿ ಈ ವಾದವನ್ನ ಹೈಕೋರ್ಟ್ ಕನ್ಸಿಡರ್ ಮಾಡಿದೆ. ಯಾವ ರೀತಿ ಇತ್ತು ಆಕ್ಷೇಪ? ದಿವ್ಯಾ, ಪ್ರಮುಖವಾಗಿ ಕೆಳಹಂತದ ನ್ಯಾಯಾಲಯ ಸೆಷನ್ಸ್ ಕೋರ್ಟ್ನಲ್ಲಿ ಆದೇಶಕ್ಕಿಂತ ಮುಂಚಿತವಾಗಿ ವಾದವನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಪವಿತ್ರಗೌಡ ಪರ ವಕೀಲರು ಒಂದಷ್ಟು ವಿಷಯಗಳನ್ನು ತರಲಿಕ್ಕೆ ಮುಂದಾಗಿದ್ರು. ಆದರೆ ಪವಿತ್ರಗೌಡಗೆ ಈ ರೀತಿಯ ಜೈಲು ಊಟ ತಿನ್ನುತ್ತಾ ಇರೋ ಹಿನ್ನೆಲೆಯಲ್ಲಿ ಅವರ ಆರೋಗ್ಯದಲ್ಲಿ ಸಾಕಷ್ಟು ವೇರಿಯೇಷನ್ಗಳಾಗ್ತಾ ಇರೋದ್ರ ಜೊತೆಗೆ ಮೈ ಮೇಲೆ ರ್ಯಾಷಸ್ಗಳಾಗುವಂಥ ಒಂದಷ್ಟು ವಿಚಾರಗಳು ಬರ್ತಾ ಇದ್ದಾವೆ. ಚರ್ಮರೋಗದಿಂದ ಅವರು ಬಳಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದರು. ಆದರೆ ಇದಕ್ಕೆ ಆಕ್ಷೇಪವನ್ನು ಕಾರಾಗೃಹ ಇಲಾಖೆ ಎತ್ತಿರುವಂಥದ್ದು. ಕಾರಾಗೃಹ ಇಲಾಖೆ ಎತ್ತಂಥ ಆಕ್ಷೇಪದಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಜೈಲಿನ ವೈದ್ಯಾಧಿಕಾರಿಗಳ ಬಳಿಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿಲ್ಲ. ಜೈಲಿನ ವೈದ್ಯಾಧಿಕಾರಿಗಳ ಬಳಿಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡು ಈ ರೀತಿಯ ಸಮಸ್ಯೆಗಳಾಗಿತ್ತು ಅಂತ ಅಂದ್ರೆ ಆಗ ವೈದ್ಯರೇ ಸಲಹೆಯನ್ನ ಕೊಡ್ತಾ ಇದ್ರು ಮನೆ ಊಟಕ್ಕೆ ಅಥವಾ ಪ್ರತ್ಯೇಕವಾದ ಡಯಟ್ ಫುಡ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಜೈಲಿನ ವೈದ್ಯಾಧಿಕಾರಿಗಳೇ ಒಂದು ಮಾಹಿತಿ ಅಂದ್ರೆ ಸೂಚನೆಯನ್ನು ಕೊಡ್ತಾ ಇದ್ರು ಜೈಲಾಧಿಕಾರಿಗಳಿಗೆ. ಆ ರೀತಿಯ ಕ್ರಮವನ್ನು ತೆಗೆದುಕೊಂಡು ಜೈಲಾಧಿಕಾರಿಗಳಿಗೆ ಅವರಿಗೆ ಬೇಕಾದಂತ ಊಟ ಮತ್ತು ಪ್ರತ್ಯೇಕವಾದ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿತ್ತು. ಆದ್ರೆ ಅದನ್ನ ಬಿಟ್ಟು ಕೋರ್ಟ್ಗೆ ತಂದಿದ್ದಾರೆ. ಕೋರ್ಟ್ಗೆ ತಂದಂತ ಸಂದರ್ಭದಲ್ಲಿ ಇವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಬೇರೆ ಯಾವ ಆರೋಪಿಗಳು ಕೂಡ ಈ ರೀತಿಯ ಆರೋಪಗಳನ್ನ ಮಾಡ್ತಾ ಇಲ್ಲ. ಯಾಕೆಂದ್ರೆ ಜೈಲಿನ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಆರೋಪಗಳು ಬಂದಿಲ್ಲ. ಜೊತೆಗೆ ಯಾವುದೇ ರೀತಿಯ ದೂರನ್ನ ಬೇರೆ ಬೇರೆ ಕಡೆ ಹಾಕುವಂತದ್ದಾಗ್ಲಿ ಅದು ಯಾವುದನ್ನು ಕೂಡ ಮಾಡ್ಕೊಂಡಿಲ್ಲ. ಜೊತೆಗೆ ಜೈಲು ಅಧಿಕಾರಿಗಳಿಗೆ ಇರುವಂತಹ ದೊಡ್ಡ ತಲೆನೋವು ಏನಾಗಿತ್ತು ಅಂದ್ರೆ ಈ ರೀತಿಯಲ್ಲಿ ಯಾರು ಒಂದಿಬ್ರು ಆರೋಪಿಗಳು ಮನೆ ಊಟವನ್ನ ಪಡೆದುಕೊಂಡ್ರೆ ಇದೇ ಆದೇಶವನ್ನ ಇಟ್ಕೊಂಡು ಮತ್ತೆ ಕೋರ್ಟ್ಗೆ ಬೇರೆ ಬೇರೆ ಆರೋಪಿಗಳು ಅರ್ಜಿಯನ್ನ ಹಾಕ್ತಾರೆ. ಅರ್ಜಿಯನ್ನ ಹಾಕ್ತಾ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಊಟವನ್ನು ಕಲ್ಪಿಸಿ ಅಂತ ಹೇಳಿದ್ರೆ ಎಲ್ಲ ಜೈಲಾಧಿಕಾರಿಗಳು ಕೇವಲ ಊಟವನ್ನ ಒಳಗಡೆ ಸಪ್ಲೈ ಮಾಡುವಂತದಕ್ಕೆ ಕಾಲವನ್ನ ಹರಣ ಮಾಡಬೇಕತ್ತೆ. ಅದೇ ಕೆಲಸದಲ್ಲಿ ನಿರತರಾಗಬೇಕತ್ತೆ. ಅಂದ್ರೆ ವಾರಕ್ಕೆ ಒಮ್ಮೆಗೆ ಒಬ್ಬಂಗೆ ಊಟವನ್ನ ಕೊಟ್ಟು ಕೂಡ 4,000ಕ್ಕೂ ಹೆಚ್ಚು ಜನ ಆರೋಪಿಗಳು ಜೈಲಿನಲ್ಲಿ ಇದ್ದಾರೆ. ಜೈಲಿ ಪ್ರತಿಯೊಬ್ಬರಿಗೂ ಕೂಡ ಕನಿಷ್ಠ 500ರಿಂದ 600 ಜನಕ್ಕೆ ಮನೆ ಊಟ ಬರುತ್ತೆ 7 ದಿನದಲ್ಲಿ. ಪ್ರತಿಯೊಂದು 500-600 ಊಟ ಬಂದ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆಯನ್ನು ಮಾಡಬೇಕು. ಅದನ್ನ ಗುಣಮಟ್ಟ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಬೇಕು. ಅದಾದ ನಂತರ ಜೈಲಿನ ಒಳಗಡೆ ಕೊಡ್ಬೇಕಾಗತ್ತೆ. ಆ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಸಾಕಷ್ಟು ದೊಡ್ಡ ಮಟ್ಟದ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಆರೋಪವನ್ನ ಎತ್ತಿದ್ರು. ಅಂದ್ರೆ ಆಕ್ಷೇಪವನ್ನು ಎತ್ತಿದ್ರು. ಆಕ್ಷೇಪವನ್ನ ಈಗ ಹೈಕೋರ್ಟ್ ನಲ್ಲಿ ಕೂಡ ಎತ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಎತ್ತಿ ಈಗ ಅದರಲ್ಲಿ ಸಕ್ಸೀಡ್ ಆಗಿರುವಂತದ್ದು. ಸಕ್ಸೀಡ್ ಆಗಿ ಈಗ ಯಾವೊಬ್ಬ ಆರೋಪಿಗೂ ಕೂಡ ಅಂದ್ರೆ ಕೇವಲ ಇರೋ ಈ ಮಾತ್ರ ಆರೋಪಿಗಳು ಮಾತ್ರ ಅಲ್ಲ, ಯಾವೊಬ್ಬ ಆರೋಪಿಗಳು ಕೂಡ ಮನೆ ಊಟವನ್ನ ವಿಶೇಷವಾದ ಪರಿಸ್ಥಿತಿಯನ್ನು ಹೊರತುಪಡಿಸಿ ಅಂದ್ರೆ ಆರೋಗ್ಯದಲ್ಲಿ ಮೇಲೆ ಆಗ್ತಾ ಇರುವಂತಹ ಪರಿಣಾಮಗಳಿಗೆ ಸಂಬಂಧಪಟ್ಟಂತೆ ಜೈಲಿನ ವೈದ್ಯಾಧಿಕಾರಿಗಳು ಸ್ಪಷ್ಟೀಕರಣ ಕೊಟ್ಟ ಬಳಿಕ ಮನೆ ಊಟಕ್ಕೆ ಅವಕಾಶವನ್ನು ಕೊಡಬೇಕು. ಅದನ್ನ ಹೊರತುಪಡಿಸಿ ವಿಶೇಷ ಪ್ರಕರಣಗಳು ಅಥವಾ ವಿಶೇಷ ಸವಲತ್ತುಗಳನ್ನು ಕೊಡುವಂತ ವಿಚಾರದಲ್ಲಿ ಜೈಲಿನ ಅಧಿಕಾರಿಗಳು ಇದಕ್ಕೆ ಒಂದು ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಆದೇಶವನ್ನು ಕೂಡ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಹೈಕೋರ್ಟ್ ತಮ್ಮ ಅಭಿಪ್ರಾಯದಲ್ಲಿ ಹೇಳಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.